ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಗಣೇಶ್. ಯು ಆರ್ ವಾಚಿಂಗ್ ಟ್ರೇಡಿಂಗ್ ಪಾಠಶಾಲಾ. ನಿಮ್ಗೆ ಗೊತ್ತಿರಂಗೆ ನಾನು 30 ಡೇ ಟ್ರೇಡಿಂಗ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ. ಇವತ್ತು ಡೇ 2 ಆಗಿತ್ತು. ಬಟ್ ಇವತ್ತು ನಾನು ಯಾವುದೇ ಥರ ಟ್ರೇಡ್ ತಗೊಳಕ್ ಹೋಗಲಿಲ್ಲ. ಏನಕ್ಕೆ ಅಂದರೆ ನಾನು ಏನು ಸೆಟಪ್ ಮತ್ತು ಏನು ಸ್ಟ್ರಾಟಜಿ ಯೂಸ್ ಮಾಡ್ತೀನಿ ಅದ್ರ ಪ್ರಕಾರ ಯಾವುದು ನನಗೆ ಟ್ರೇಡ್ ಇವತ್ತು ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಟ್ರೇಡ್ ಮಾಡಕ್ ಹೋಗಲಿಲ್ಲ. ಟ್ರೇಡ್ ಮಾಡದೇ ಇರೋದು ಕೂಡ ಒಂದು ಒಳ್ಳೇದೇ ಅಂತಾನೆ ನಾನು ಹೇಳ್ತೀನಿ. ಏನಕ್ಕೆ ಅದರಿಂದ ನಾವು ಕ್ಯಾಪಿಟಲ್ನ ಪ್ರಿಸರ್ವ್ ಮಾಡ್ಬೋದು. ಬಟ್ ನಾನು ನಾಳೆ ಟ್ರೇಡ್ ಮಾಡ್ತೀನಿ. ಏನಕ್ಕೆ ಅಂದರೆ ನಾಳೆ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಮಂತ್ಲಿ ಎಕ್ಸ್ಪೈರಿ ಥರ್ಸ್ಡೇ, ಎವ್ರಿ ಥರ್ಸ್ಡೇ ಇರುತ್ತೆ, ಲಾಸ್ಟ್ ಥರ್ಸ್ಡೇ ಇರುತ್ತೆ ಮಂತು. ಸೊ ಅದಕ್ಕೋಸ್ಕರ ನಾನೊಂದು ನಾಳೆ ಟ್ರೇಡ್ ಮಾಡ್ತೀನಿ. ಏನು ಟ್ರೇಡ್ ಮಾಡ್ತೀನಿ ಅಂತ ಅದು ನಾಳೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಅಂದರೆ ನಾಳೆ ನಮಗೆ ಒಂದು ಒಳ್ಳೆ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದರೆ ಮಂತ್ ಎಂಡಲ್ಲಿ ತುಂಬ ಜನ ಯಾರ್ಯಾರು ಬಿಲ್ಡ್ ಮಾಡಿರ್ತಾರೆ ಪೊಸಿಷನ್ ಎಲ್ಲ ಸ್ಕ್ವೇರ್ ಆಫ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಅದು ಸೆಕೆಂಡ್ ಹಾಫಲ್ಲಿ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ನಾಳೆ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ನಾಳೆ ಸೆಕೆಂಡ್ ಹಾಫಲ್ಲಿ ಒಂದು ಒಳ್ಳೆ ಮೂವ್ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾಳೆ ನಾನು ಸೆಕೆಂಡ್ ಡೇ ಅಂತ ಕನ್ಸಿಡರ್ ಮಾಡ್ತೀನಿ. ಪ್ಲಸ್ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ, ದಯವಿಟ್ಟು ಮಾರ್ಕೆಟ್ ಅನಾಲಿಸಿಸ್ ಕೂಡ ಮಾಡಿ ನೀವು, ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಫಿನ್ ನಿಫ್ಟಿ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ನಾನು ಏನಕ್ಕೆ ಇವತ್ತು ಟ್ರೇಡ್ ಮಾಡಲಿಲ್ಲ, ಯಾವ ಲಾಜಿಕ್ ಅದರಿಂದ ಇತ್ತು ಅಂತ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನಾಳೆ ಮಾರ್ಕೆಟ್ ಅನಾಲಿಸಿಸ್ ಹಿಂಗೆ, ನಾಳೆ ಮಾರ್ಕೆಟ್ ಯಾವ ಥರ ಒಂದು ಮೂವ್ ಆಗ್ಬೋದು, ಒಂದು ಚಿಕ್ಕ ಪ್ರೆಡಿಕ್ಷನ್ ನನ್ಗೇನು ಗೊತ್ತು, ನಾನು 1.5 year ಏನು ಟ್ರೇಡಿಂಗ್ ಮಾಡಿದ್ದೀನಿ ಅದ್ರ ಪ್ರಕಾರ ನಾಳೆ ಮಾರ್ಕೆಟ್ ಅನಾಲಿಸಿಸ್ ಏನಾಗುತ್ತೆ ಅಂತಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ಚಾನಲ್ಗಾರು ಫಸ್ಟ್ ಟೈಮ್ ಬರ್ತಾ ಇದೆ, ಅಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಪ್ಲಸ್ ಇವತ್ತು ಸ್ಕ್ರೀನ್ ಶೇರ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ನಾಳೆ ಮಾರ್ಕೆಟ್ ಅನಾಲಿಸಿಸ್ ಏನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಓಕೆನಾ? ಇವಾಗ ತಿಳಿಸ್ಕೊಡ್ತೀನಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಹೆಂಗ್ ವರ್ಕ್ ಆಗುತ್ತೆ ನಾಳೆ ಒಂದು ಅನಾಲಿಸಿಸು. ಫಸ್ಟ್ ಇವತ್ತು ನಾವು ನಿಫ್ಟಿಯಿಂದ ಚೆಕ್ ಮಾಡೋದ. ನಿಫ್ಟಿ ಇದು 15 minutes ಚಾರ್ಟು. ನೀವು ನೋಡ್ಬೋದು ಮಾರ್ಕೆಟ್ ಇವತ್ತು ಗ್ಯಾಪ್ ಡೌನ್ ಆಯಿತು. ಗ್ಯಾಪ್ ಡೌನ್ ಆಗಿದ ತಕ್ಷಣ ಸ್ಟ್ರಾಂಗ್ ಸಪೋರ್ಟ್ ಇರೋ ಕಾರಣಕ್ಕೆ ರಿವರ್ಸ್ ಆಯಿತು. ನೀವು ನೋಡ್ಬೋದು 3-4 ಕ್ಯಾಂಡಲ್ ರಿವರ್ಸ್ ಆಗಿದ ತಕ್ಷಣ ಏನು ಮಾರ್ಕೆಟ್ ನಿನ್ನೆ ಲೈಕ್ ಒಂದು ಸ್ವಿಂಗ್ ಮಾಡಿತ್ತು, ಆ ಸ್ವಿಂಗ್ ಇಂದಾನೆ ವಾಪಸ್ ರಿವರ್ಸ್ ಆಯಿತು. ಅರೌಂಡ್ 50-60 ಪಾಯಿಂಟ್ಸ್ ಇಲ್ಲಿಂದನೂ ಕೂಡ ಒಂದು ಟ್ರೇಡ್ ಸಿಕ್ಕಿತ್ತು. ಯಾರ್ಯಾರು ಟ್ರೇಡ್ ಮಾಡಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಈ ಟ್ರೆಂಡ್ನ ಕ್ಯಾಪ್ಚರ್ ಮಾಡಿದ್ರೆ. ಅದಾದ್ಮೇಲೆ ಮಾರ್ಕೆಟ್ ಏನಾರ ಲೈಕ್ ವೀಕ್ ಇದ್ದಿದ್ರೆ ಈ ಟ್ರೆಂಡಿಂಗ್ ಏನಿತ್ತು ನಿನ್ನೆ ಮಾರ್ಕೆಟ್ ಏನು ಟ್ರೆಂಡಿಂಗ್ ಇತ್ತು ಆ ಟ್ರೆಂಡಿಂಗ್ ಕಂಟಿನ್ಯೂ ಆಗಬೇಕಾಗಿದ್ರೆ ಫಸ್ಟ್ ಪುಲ್ ಬ್ಯಾಕ್ ಬಂದಿದ ತಕ್ಷಣ ಕೆಳಗಡೆ ವಾಪಸ್ ಬ್ರೇಕ್ ಡೌನ್ ಆಗಿ ಏನು ಇವತ್ತು ಡೇ ಲೋ ಇತ್ತು ಅದು ಬ್ರೇಕ್ ಡೌನ್ ಆಗಿ ಕೆಳಗಡೆ ಹೋಗ್ಬೇಕಾಗಿತ್ತು. ಬಟ್ ಸ್ವಲ್ಪ ಬೈಯರ್ಸ್ ಸ್ಟ್ರಾಂಗ್ ಆಗಿರೋಕ್ಕೆ ಸೆಕೆಂಡ್ ಹಾಫಲ್ಲಿ ನೀವು ನೋಡ್ಬೋದು. ಸೆಕೆಂಡ್ ಹಾಫಲ್ಲಿ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ನೆಸ್ ತೋರಿಸಿದೆ. ಸೆಕೆಂಡ್ ಹಾಫಲ್ಲಿ ಪಾಸಿಟಿವ್ನೆಸ್ ಅಂದ್ರೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಬೈಯಿಂಗು ಆಗಿದೆ ಅಂತ ಅರ್ಥ. ನಿಮ್ಗೆ ಗೊತ್ತಿರ್ಬೋದು ಒಂದು ಸ್ಲೋಗನ್ ಇದೆ, ಲೈಕ್ ಅಮೆಚೂರ್ ಓಪನ್ಸ್ ದ ಮಾರ್ಕೆಟ್, ಪ್ರೊಫೆಷನಲ್ ಕ್ಲೋಸಸ್ ದ ಮಾರ್ಕೆಟ್ ಅಂತ ತುಂಬಾ ಜನ ಹೇಳ್ತಾರೆ. ಅದು ನಿಮ್ಗೆ ಗೊತ್ತಿರ್ಬೋದು. ಅದಕ್ಕೋಸ್ಕರನೇ ಮಾರ್ಕೆಟ್ ಇವತ್ತು ಸ್ವಲ್ಪ ಪಾಸಿಟಿವ್, ಅಂದ್ರೆ ಏನ್ ಡೇ ಐ ಇತ್ತು ಆ ಡೇ ಐ ಮೇಲ್ಗಡೆನೆ ಸ್ವಲ್ಪ ಕ್ಲೋಸ್ ಆಗಿದೆ. ಇದನ್ನ ನಾವು ಸ್ವಲ್ಪ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ಬೋದು. ಟ್ರೆಂಡ್ ಪಾಸಿಟಿವ್ ಅಂತಲ್ಲ, ಡೇ ಪಾಸಿಟಿವ್ ಆಗಿ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಇವತ್ತು ನಾಳೆ ಅನಾಲಿಸಿಸ್ ಯಾವ ತರ ಮಾಡ್ಬೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾಳೆ ಫ್ಲಾಟ್ ಇಲ್ಲಾಂದ್ರೆ ಒಂದು 50-60 ಪಾಯಿಂಟ್ಸ್ ಮೇಲೆ ಕೆಳಗಡೆ ಓಪನ್ ಆಯ್ತು ಅಂದ್ರೆ ನಾವು ಫಸ್ಟ್ ಟಾರ್ಗೆಟ್ ಮೇಲ್ಗಡೆ ಫಸ್ಟ್ ಸಿ ಸೈಡ್ ಮೇಲ್ಗಡೆ ಫಸ್ಟ್ ನಮ್ದು ರೆಸಿಸ್ಟೆನ್ಸ್ ಇಲ್ಲ ಟಾರ್ಗೆಟ್ ಬಂದು ಮೊನ್ನೆದು ಏನ್ ಫಾಲ್ ಇತ್ತು ಅಲ್ಲಿವರೆಗೆ ನಾವು ನೋಡ್ಬೋದು. ಅರೌಂಡ್ 720 ತನಕ ನಾವು ಟಾರ್ಗೆಟ್ ಸೆಟ್ ಮಾಡ್ಬೋದು. ಇಲ್ಲಾಂದ್ರೆ ಅದ್ರ ಕೆಳಗಡೆ ಅಂದ್ರೆ ಈ ಲೋ, ಇವಾಗ ಏನ್ ಇಲ್ಲಿ ನಾನು ಟ್ರೆಂಡ್ ಲೈನ್ ಹಾಕಿದ್ದೀನಿ ಅರೌಂಡ್ 21,600 ತನಕ ನಾವು ನೋಡ್ಬೋದು. ಅರೌಂಡ್ ಮಾರ್ಕೆಟ್ ಏನಾರ ಫ್ಲಾಟು ಇಲ್ಲ ಸ್ವಲ್ಪ ಗ್ಯಾಪ್ ಡೌನ್, ಒಂದು 30-40 ಪಾಯಿಂಟ್ ಗ್ಯಾಪ್ ಡೌನ್ ಆಗಿ ಫಸ್ಟ್ 2 ಕ್ಯಾಂಡಲ್ ಇಲ್ಲಿ ಹೋಯ್ತು ಅಂದ್ರೆ ಇಲ್ಲಿ ನಾವು ಒಂದು ಟ್ರೇಡ್ ತಗೋಬಹುದು. ಬಟ್ ಇಫ್ ಮಾರ್ಕೆಟ್ ಏನಾರ ಫ್ಲಾಟು ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಡೌನ್ ಅರೌಂಡ್ 50-60 ಪಾಯಿಂಟ್ ಕೆಳಗಡೆ ಓಪನ್ ಆಯ್ತು ಅಂದ್ರೆ ಫಸ್ಟ್ ಸಪೋರ್ಟ್ ಬಂದು ನಮ್ದಿದು. ಓಕೆನಾ? ಇವತ್ತು ಏನ್ ಸ್ವಿಂಗ್ ಮಾಡಿದೆ 21,200 ನಮ್ದು ಫಸ್ಟ್ ಸಪೋರ್ಟ್ ಇರುತ್ತೆ ಕೆಳಗಡೆ. ಆ ಸಪೋರ್ಟ್ ಏನಾರ ಮಾರ್ಕೆಟ್ ಕೆಳಗಡೆ ಇಲ್ಲೇ ವೆಯ್ಟ್ ಮಾಡಿ ಒಂದು 11:30 ಇಲ್ಲಾಂದ್ರೆ 12:30 ತನಕ ಇಲ್ಲೇ ವೆಯ್ಟ್ ಮಾಡಿ ಬ್ರೇಕ್ ಆಯ್ತು ಅಂದ್ರೆ ಕೆಳಗಡೆ ನಮ್ಮ ಒಂದು ಒಳ್ಳೆ ಟ್ರೆಂಡಿಂಗ್ ಸಿಗ್ಬುತ್ತೆ. ಅರೌಂಡ್ 21,000 ತನಕ ನಾವು ಟ್ರೆಂಡ್ ನೋಡ್ಬೋದು. ಏನಕ್ಕೆ ಅಂದ್ರೆ ನಾಳೆ ಮಂತ್ಲಿ ಎಕ್ಸ್ಪೈರಿ ಆಗಿರೋ ಕಾರಣಕ್ಕೆ ಸ್ವಲ್ಪ ವಾಲಿಟಿಲಿಟಿ ಜಾಸ್ತಿ ಇರುತ್ತೆ. ಪ್ಲಸ್ ಇನ್ಸ್ಟಿಟ್ಯೂಷನ್ ಮತ್ತೆ ನಾರ್ಮಲ್ ರಿಟೈಲರ್ ಟ್ರೇಡರ್ ಕೂಡ ಸ್ವಲ್ಪ ಆಕ್ಟಿವ್ ಇರ್ತಾರೆ. ಏನಕ್ಕೆ ಅಂದ್ರೆ ತುಂಬಾ ಜನ ಮಾರ್ಕೆಟ್ ಸ್ಕ್ವೇರ್ ಆಫ್ ಮಾಡ್ತಾ ಇರ್ತಾರೆ. ಅವ್ರು ಏನೇನು ಪೊಸಿಷನ್ ಇರ್ತಾರೆ ಅದೆಲ್ಲ ಸ್ಕ್ವೇರ್ ಆಫ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾಳೆ ಒಂದು ಟ್ರೆಂಡಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಾರ ಮಾರ್ಕೆಟ್ ಫ್ಲಾಟ್ ಓಪನ್ ಆಯ್ತು ಸೇಮ್ ಇದೇ ತರ ಬೈಯಿಂಗು ಅಷ್ಟೇ. ಮೇಲೆ ಏನಾರ ಮಾರ್ಕೆಟ್ 11:30-12 ತನಕ ಏನಾರ ವೆಯ್ಟ್ ಮಾಡಿ ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಬ್ರೇಕ್ ಆಯ್ತು ಅಂದ್ರೆ ಖಂಡಿತ ನಾವು 720 ಇಲ್ಲ 730 ತನಕ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಸೆಕೆಂಡ್ ಹಾಫ್ ಅಲ್ಲಿ, ಫಸ್ಟ್ ಹಾಫ್ ಅಲ್ಲ. ಇವನ್ ಕೆಳಗಡೆನೂ ಅಷ್ಟೇ ಸೆಕೆಂಡ್ ಹಾಫ್ ಅಲ್ಲಿ ಏನಾರ ಮಾರ್ಕೆಟ್ ಬ್ರೇಕ್ ಆಯ್ತು ಅಂದ್ರೆ ಒಂದು 80-90 ಪಾಯಿಂಟ್ ಕೆಳಗಡೆ ನಾವು ನೋಡ್ಬೋದು. ಇದು ನಿಫ್ಟಿ. ಬ್ಯಾಂಕ್ ನಿಫ್ಟಿ ಬರೋದಾದ್ರೆ ನೀವು ನೋಡ್ಬೋದು, ಇದು ಬ್ಯಾಂಕ್ ನಿಫ್ಟಿ 15 minutes ಚಾರ್ಟು. ಓಕೆನಾ? ಬಟ್ ಬ್ಯಾಂಕ್ ನಿಫ್ಟಿಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೋದು, ಇದು 44,500 ಏನಿದೆ 44,500 ಏನಿದೆ ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಏನಕ್ಕೆ ಅಂದ್ರೆ ಈ ತರ ಯಾವಾಗಲೇ ಒಂದು ದೊಡ್ಡ ಕ್ಯಾಂಡಲ್ ನಾವೇನಾರ ನೋಡಿತು ಅಂದ್ರೆ ಇವನ್ ಕೆಳಗಡೆ ಸಪೋರ್ಟ್ ಅಲ್ಲಿ ಅಂದ್ರೆ ಮೇಲ್ಗಡೆ ರೆಸಿಸ್ಟೆನ್ಸ್ ಅಲ್ಲಿ ಈ ತರ ನೋಡ್ತು ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಒಂದು ಮೇಲ್ಗಡೆ ಇಲ್ಲಿ ಸೆಲ್ಲರ್ಸ್ ತುಂಬಾ ಆಕ್ಟಿವ್ ಇರ್ತಾರೆ.
ಇಲ್ಲಾಂದ್ರೆ ಕೆಳಗಡೆ ಈ ತರ ಗ್ರೀನ್ ಕ್ಯಾಂಡಲ್ ಬಂತು ಅಂದ್ರೆ ಇಲ್ಲಿ ಬೈಯರ್ಸ್ ಆಕ್ಟಿವ್ ಇರ್ತಾರೆ ಅಂತ ನಾವು ಅನ್ಕೋಬೇಕು. ಇದು ಸುಲಭವಾಗಿ ಬ್ರೇಕ್ ಆಗಕ್ ಆಗಲ್ಲ. ಯಾವಾಗ ಇಲ್ಲಿ ಬಂತು ಅಂದ್ರೆ ಬೈಯರ್ಸ್ ಇಲ್ಲಿಂದ ಬೈ ಮಾಡಕ್ಕೆ ಶುರು ಮಾಡ್ತಾರೆ. ಇವನ್ ಮಾರ್ಕೆಟ್ ಇಲ್ಲೂ ಅಷ್ಟೇ, ಇಲ್ಲಿಂದ ಸೆಲ್ ಬಂತು ಅಂದ್ರೆ ಮೇಲಿಂದ ಸೆಲ್ ಮಾಡಕ್ ಶುರು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೋದು ಬ್ಯಾಂಕ್ ನಿಫ್ಟಿಲಿ ಅಂತಂದ್ರೆ, ನಾಳೆ ಸೇಮ್ ಫ್ಲಾಟ್ ಅರೌಂಡ್ 50-60 ಪಾಯಿಂಟ್ಸ್ ಮಾರ್ಕೆಟ್ ಇಲ್ಲೇ ಮೇಲೆ ಓಪನ್ ಆಯ್ತು ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ದು ಬಂದು ಇದು ಅರೌಂಡ್ 44,400 ಇಂದ 500 ತನಕ ನಾವು ನೋಡ್ಬೋದು. ಅಲ್ಲೇ ಮಾರ್ಕೆಟ್ ಅರೌಂಡ್ 11:30-12 ತನಕ ಇಲ್ಲೇ ಓಡಾಡ್ತು, ಇಲ್ಲೇ ಅಲ್ಲೇ ಅಂದ್ರೆ ಜಸ್ಟ್ ಅಲ್ಲೇ ಆಟ ಆಡ್ತಾ ಇತ್ತು ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅರೌಂಡ್ 11:30 12:31 ಅಲ್ಲಿ ಬ್ರೇಕ್ ಆಯ್ತು ಅಂದ್ರೆ ಒಂದು ಒಳ್ಳೆ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಅರೌಂಡ್ 46,200 ಇಲ್ಲಾಂದ್ರೆ 46,000 ತನಕನೂ ನಾವು ನೋಡ್ಬೋದು. ಅದೇ ಸೇಮ್ ನಾನು ಹೇಳ್ದಂಗೆ ನಾಳೆ ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕೆಟ್ ತುಂಬಾ ವಾಲಟೈಲ್ ಇರೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದ್ರೆ ತುಂಬಾ ಜನ ಏನೇನು ಅವರು ಪೊಸಿಷನ್ ಬಿಲ್ಡ್ ಮಾಡಿರ್ತಾರೆ ಮಂತ್ಲಿ ಎಕ್ಸ್ಪೈರಿ ಅಲ್ವಾ, ಸೊ ಅದನ್ನ ಸ್ಕ್ವೇರ್ ಆಫ್ ಮಾಡಕ್ ಶುರು ಮಾಡ್ತಾರೆ. ಸ್ಕ್ವೇರ್ ಆಫ್ ಮಾಡಿದ್ರೆ ಮಾರ್ಕೆಟ್ ಒಂದು ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ, ಇಲ್ಲ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಇವಾಗ ಬೇರೆ ಸೈಡ್ ನಾವು ನೋಡ್ತು ಅಂದ್ರೆ ಸೇಮ್ ಒಂದು 80-90 ಪಾಯಿಂಟ್ ಕೆಳಗಡೆ ಮಾರ್ಕೆಟ್ ಡೌನ್ ಓಪನ್ ಆಗಿ ಈ ಸಪೋರ್ಟ್ ಏನಿದೆ ಇವೆರಡು ಸಪೋರ್ಟ್ ಅನ್ನ ಬ್ರೇಕ್ ಆಯ್ತು ಅಂದ್ರೆ ಇಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಬಟ್ ಆ ಸ್ಟ್ರಾಂಗ್ ಸಪೋರ್ಟ್ ಬ್ರೇಕ್ ಆಗ್ಬೇಕು ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಸೆಲ್ಲಿಂಗ್ ಬೇಕಾಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಏನಾರ ಇದು ಬ್ರೇಕ್ ಆಯ್ತು ಅಲ್ಲ 12:30-1:30 ಏನಾರ ಇಲ್ಲಿ ಬ್ರೇಕ್ ಆಯ್ತು ಅಂದ್ರೆ ಆರಾಮಾಗಿ ನಾವು ಅರೌಂಡ್ ಇನ್ನೊಂದು 300-400 ಪಾಯಿಂಟ್ ನೋಡ್ಬೋದು. ಅರೌಂಡ್ 44,500 ಇಂದ 200-300 ತನಕ ಅರೌಂಡ್ 200-300 ಪಾಯಿಂಟ್ ನಾವು ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿಲಿ. ಇದು ಅನಾಲಿಸಿಸ್. ಏನಕ್ಕೆ ಅಂದ್ರೆ ಟ್ರೆಂಡ್ ಇವಾಗ ನೆಗೆಟಿವ್ ಅಲ್ಲೇ ಇದೆ. ಏನ್ ಇವಾಗ ಇಲ್ಲಿಂದ ಬ್ರೇಕ್ ಆಗಿ ಇಷ್ಟು ಕನ್ಸಲ್ಟೇಷನ್ ಆಗಿ ಈ ತರ ಬ್ರೇಕ್ ಆಯ್ತು, ಬ್ರೇಕ್ ಆದ್ಮೇಲೆ ಇದೊಂದು ಪುಲ್ ಬ್ಯಾಕ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಈ ಪುಲ್ ಬ್ಯಾಕ್ ಸ್ಟ್ರಾಂಗ್ ಇತ್ತು, ಬೈಯರ್ ಸ್ಟ್ರಾಂಗ್ ಇತ್ತು ಅಂದ್ರೆ ಖಂಡಿತ ಈ ತರ ಮೇಲ್ಗಡೆ ಅವರು ತಗೊಂಡು ಹೋಗ್ಲೇಬೇಕಾಗುತ್ತೆ. ಬೈಯರ್ ಸ್ಟ್ರಾಂಗ್ ಇದ್ರು ಅಂದ್ರೆ, ಯಾಕಂದ್ರೆ ಬೈಯರ್ ಸ್ಟ್ರಾಂಗ್ ಇಲ್ಲ, ಈ ಲೆವೆಲ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಬೈಯರ್ಸ್ ಬೈ ಮಾಡಕ್ಕೆ ಅಂದ್ರೆ ಆಬ್ವಿಯಸ್ಲಿ ಅದು ವಾಪಸ್ ಫ್ಲಾಟ್ ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ಕೆಳಗಡೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದು ಬ್ಯಾಂಕ್ ನಿಫ್ಟಿ ನಾನು ಹೇಳ್ದಂಗೆ ಸೇಮ್ ನಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಇದೆ, ಸೆಕೆಂಡ್ ಹಾಫ್ ಅಲ್ಲಿ ಸ್ಟ್ರಾಂಗ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ನಾವು ನೋಡ್ಬೋದು ನಾಳೆ ಅಂದ್ರೆ ಬೈಯಿಂಗ್ ಸೈಡ್ ಅಂದ್ರೆ ಬ್ಯಾಂಕ್ ನಿಫ್ಟಿ ನಾವು ಬೈ ಮಾಡಕ್ಕೆ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ಮಾಡ್ಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಬೈಯಿಂಗು ಸ್ವಲ್ಪ ಸ್ಲೋನೇ ಇರುತ್ತೆ. ಆ ಟೈಮಲ್ಲಿ ನಮ್ದು ಪೇಷನ್ಸ್ ತುಂಬಾ ಟೆಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೆಲ್ಲಿಂಗ್ ಅಂದ್ರೆ ಸ್ವಲ್ಪ ಫಾಸ್ಟ್ ಬರುತ್ತೆ. ಸೊ ಇದು ನಂದು ಅನಾಲಿಸಿಸು. ದಯವಿಟ್ಟು ಈ ತರ ಅನಾಲಿಸಿಸ್ ಇಷ್ಟ ಆಯ್ತು ಅಂದ್ರೆ ನಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ.